ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಕಾಫಿ ತಿಂಡಿ ಆಯಿತು ಅಂತ ಅಂದ್ಕೊಳ್ತೀನಿ. ನಂದು ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಸೊ ಮನೆಯಲ್ಲಿ ನೋಡ್ತಾ ಇರ್ಬೋದು, ಸದ್ಯಕ್ಕೆ ಯಾರೂ ಇಲ್ಲ. ಸೊ ಮೇಲೆ ಆ್ಯಕ್ಚುಲಿ ನೀರು ತುಂಬೋಗಿ ಚೆಲ್ತಾಯಿತ್ತು. ನಾನು ಇಲ್ಲಿ ಹೋಗಿ ನೋಡ್ತಾ ಇದ್ರೆ ಏನಪ್ಪ ಇದು ನೀರು ಸುರಿತಾ ಇದೆ ಅಂತ ಹೇಳಿ ಮೇಲೋಗಿ ನೋಡಿದ್ರೆ ಟ್ಯಾಪೇ ಬಿಚ್ಕೊಬಿಟ್ಟಿದೆ ಗೈಸ್. ಸೊ ಇವಾಗ ಹೋಗಿ ಮೇಲೋಗಿ ನೀರು ಹಾಕಿ ಬಂದೆ. ಸೊ ತುಂಬ ಜನದ್ದು ಒಂದೇ ಡೌಟ್ಸ್ ಇದೆ. ಸೊ ಆ ಡೌಟು ಕ್ಲಾರಿಫೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಲಾಸ್ಟ್ ಒಂದು 3 ಮಂತ್ಸಿಂದಲೂ ರೆಗ್ಯುಲರ್ ಆಗಿ ಅದೇ ಕ್ವಶನ್ಸು. ಸೊ ಇವಾಗ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಏನಪ್ಪ ಅದು ಅಂತ ಹೇಳಿದ್ರೆ, ನಾನು ಎಲ್ಲ ವ್ಲಾಗಲ್ಲೂ ಶೇರ್ ಮಾಡಿದ್ದೀನಿ. ಸೊ ಕೆಲವೊಂದಷ್ಟು ಜನ ಮಾತ್ರ ಗೊತ್ತಿಲ್ಲದೆ ಇರೋರು ಅಥವಾ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿರೋರು ಕೇಳ್ತಾನೆ ಇರ್ತಾರೆ. ಸೊ ಡೌಟ್ ಕ್ಲಾರಿಫೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ತುಂಬ ಜನದ ಕ್ವಶನ್ ಏನು ಅಂತ ಹೇಳಿದ್ರೆ, 2 ವರ್ಷದಲ್ಲಿ 90 ಲಕ್ಷ ಖರ್ಚು ಮಾಡಿ ಮನೆ ಹೆಂಗೆ ಕಟ್ಟಿದ್ರಿ ಅಂತ. ಸೊ ಆ ಕ್ವಶನ್ಸ್ಗೆ ಇವತ್ತಿನ ಬ್ಲಾಗಲ್ಲಿ ಉತ್ತರ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಜಸ್ಟ್ 2 ಇಯರ್ಸ್ ಗ್ಯಾಪ್ ಅಷ್ಟೇ. 2 ಇಯರ್ಸಲ್ಲಿ ನಾವು 90 ಲಕ್ಷ ಹೆಂಗೆ ಹೊಂಚ್ಕೊಂಡ್ವಿ, ಹೆಂಗೆ ಮನೆ ಆಯಿತು ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ. ಇವಾಗ ಆ್ಯಕ್ಚುಲಿ ಅಂಗಡಿಯಿಂದ ಮನೆಗೆ ಹೋಗಬೇಕು. ಎಲ್ಲ ಹಂಗೆ ಎತ್ತಿ ಪ್ಯಾಕ್ ಮಾಡಿ ಇಟ್ಕೊಂಡು ಸೊ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆ ತಿಂಡಿಗೆ ನೋಡ್ತಿರ್ಬೋದು, ಪೊಂಗಲ್ ಮಾಡಿದ್ದೆ, ಅದು ಆಲ್ರೆಡಿ ಎಲ್ಲ ಖಾಲಿಯಾಗಿದೆ. ಈಗ ಒಂದು ಸ್ವಲ್ಪ ಇದೆ, ಅದೆಲ್ಲ ಮುಚ್ಚಿಟ್ಟು ಹೋಗಬೇಕು. ಇನ್ನು ಅಡುಗೆಗೆ ನೋಡ್ತಿರ್ಬೋದು, ಸೊ ನುಗ್ಗೆಕಾಯಿ ಸಾಂಬಾರು ಕೂಡ ರೆಡಿ ಆಗಿದೆ. ಸೊ ಮಾಡಿ ಇಟ್ಬಿಟ್ಟಿದ್ದೀನಿ ನುಗ್ಗೆಕಾಯಿ ಸಾಂಬಾರು. ಮತ್ತು ಇಲ್ಲಿ ಕುಕ್ಕರಲ್ಲಿ ಅನ್ನ ಮಾಡಿದ್ದೀನಿ. ಕುಕ್ಕರಲ್ಲಿ ಇರೋದ್ರಿಂದ ಆ್ಯಕ್ಚುಲಿ ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಬೇಗ ಆಗೋಗುತ್ತೆ ಅಡುಗೆ ಎಲ್ಲ. ಇಲ್ಲ ಅಂತಿದ್ರೆ ನಮಗೂ ಕೂಡ ಸ್ವಲ್ಪ ಕಷ್ಟ ಆಗಿರೋದು. ನಾನು ಆ್ಯಕ್ಚುಲಿ ಗೈಸ್ ಎಲ್ಲ ಆಫ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ನಾವು ಮನೆ ಕಟ್ಟಬೇಕಾದ್ರೆ ಯಾರೂ ನಂಬಲ್ಲ, ನಾವು ಯಾವುದೇ ಕಾರಣಕ್ಕೂ ಗೈಸ್ ನಾವು ಮನೆ ಕಟ್ಟಬೇಕು ಅನ್ನೋ ಇಂಟೆನ್ಷನ್ನೇ ನಮಗಿರಲಿಲ್ಲ. ನಾನು ನನ್ನ ಮಗನಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮನೆ ಖಾಲಿ ಮಾಡೋ ಅವಶ್ಯಕತೆ ಬರುತ್ತೆ. ಸೊ ಇನ್ನೇನು ಖಾಲಿ ಮಾಡ್ತಿದ್ದೀವಿ, ಖಾಲಿ ಮಾಡಿದ್ರೆ ಎಲ್ಲಿ ಮನೆಗೆ ಹೋಗೋದು ಏನು ಅಂತ ಹೇಳಿಬಿಟ್ಟು ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಆ ಟೈಮಲ್ಲಿ ಬಂದು ಮನೆ ಮಾಡೋದು ಪ್ರೆಗ್ನೆಂಟಲ್ಲಿ ಖಾಲಿ ಮಾಡೋ ಹಾಗಿಲ್ಲ. ಬಟ್ ಆದ್ರೂ ಕೆಲವೊಂದು ಸಿಚುವೇಶನ್ಸ್ ಹಾಗಿರುತ್ತೆ, ಮಾಡಲೇಬೇಕಾದ ಪರಿಸ್ಥಿತಿ ಬಂದೇ ಬಿಡುತ್ತೆ ನಮಗೆ. ಸೊ ಆ ಒಂದು ನೆಪದಲ್ಲಿ ನಾವು ಏನು ಹಳೆ ಮನೇಲಿದ್ವಲ್ಲ, ಸೊ ಆ ಹಳೆ ಮನೇನ ಖಾಲಿ ಮಾಡೋ ಪರಿಸ್ಥಿತಿ ಬಂದುಬಿಡ್ತು. ಅದಾದಮೇಲೆ ಮನೆ ಹುಡ್ಕೋಕ್ಕೆ ಟ್ರೈ ಮಾಡಿದ್ವಿ. ಮನೆ ಹುಡುಕಿದಾಗ ನಮಗಾಗಿದ್ದು ಒಂದು ಎಕ್ಸ್ಪೀರಿಯನ್ಸ್ ಏನು ಅಂದರೆ ಗೈಸ್, ನಾವು ಏನು ಮನೆ ಹುಡ್ಕಕ್ಕೆ ಹೋಗ್ತಿದ್ವಲ್ವ, ನಾವು ಮನೆ ಹುಡ್ಕಕ್ಕೆ ಹೋದಾಗೆಲ್ಲ ಏನಂತ ಹೇಳಿದ್ರೆ ನಾವೇನು ಹಾಕ್ಕೊಂಡಿದ್ದೀವಿ ಇದನ್ನು ನೋಡಿ ಮನೆ ಕೊಡ್ತಾರೆ ಅಂತ ಅನಿಸ್ಬಿಡುತ್ತೆ. ನನಗೆ ಅಷ್ಟು ಬೇಜಾರಾಯಿತು. ಸೊ ನಾನು ಆ ಟೈಮಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರೆಗ್ನೆಂಟ್ ಇರ್ತಾರೆ ಅಂತ ಹೇಳಿದ್ರೆ ನಾವು ಯಾವ ಥರ ಇರ್ತೀವಿ ಅಂತ. ಹೆವಿ ವೆಯ್ಟ್ ಆಗಿರ್ತೀವಿ, ನಮ್ಗೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರಲ್ಲ. ಸೊ ಒಂಥರ ಏನಂತಾರೆ, ತುಂಬ ಅಂದರೆ ಏನಂದರೆ ಏನೂ ಇಲ್ಲ ನಮ್ಮ ಹತ್ರ ಅನ್ನೋ ರೇಂಜಲ್ಲಿ ನಾನು ಆವಾಗ ಇದ್ದು. ಬಟ್ ಇದೇ ಅಂತಲ್ಲ, ಏನು ಸುಸ್ತಾಗಿರ್ತಾರೆ, ಏನೋ ಒಂಥರ ಇರ್ತಾರೆ. ಬಟ್ ನಾವು ಅದೇ ಆ ಟೈಮಲ್ಲಿ ನಾನು ಮನೆ ಹುಡ್ಕೋಕ್ಕೆ ಹೋದಾಗ ಎಲ್ಲರೂ ಯಾವ ರೀತಿ ಜಡ್ಜ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಅಯ್ಯೋ ಇವ್ರು ನಿಜವಾಗ್ಲೂ ಲೀಸ್ಗೆ ಹಾಕ್ಸ್ಕೊತಾರ, ಇವ್ರ ಹತ್ರ ನಿಜವಾಗ್ಲೂ ಒಂದು 4 ಲಕ್ಷಕ್ಕೆ ಲೀಸ್ಗೆ ಹಾಕಿಸ್ಕೊಳ್ಳೋಷ್ಟು ಕೆಪಾಸಿಟಿ ಇದೆಯಾ ಅಂತನೋರು. ಮನೆ ಕೊಡೋರು, ಬೀಗ ಕೊಡೋರು, ನಾವೇನಾದರೂ ಮನೆ ನೋಡ್ಕೊಂಡು ಬಂದು ಎಲ್ಲ ಆದಮೇಲೆ ಸರಿ ಆಂಟಿ ನಮಗೆ ಮನೆ ಇಷ್ಟ ಆಯಿತು ಅಂತ ಅಂದ್ಕೊಂಡು, ಒಂದು ನಿಮಿಷ ಗೈಸ್, ಮನೆ ಇಷ್ಟ ಆಗಿದೆ ನಮಗೆ, ಮನೆ ಇನ್ನೇನು ನನಗೂ ಕೂಡ ಎಲ್ಲ ಓಕೆ ಆಯಿತು ಅಂತ ಅಂದ್ಕೊಂಡು ನಾಳೆ ಬಂದು ಹಾಲು ಉತ್ಸೋಣ ಅಂತ ಅಂದ್ಕೊಂಡು ನಾಳೆ ಹೋಗಿ ಅವ್ರ ಹತ್ರ ಕೀ ಕೇಳಿದ್ರೆ, ಅವರು ನಮ್ಮನ್ನು ನೋಡ್ತಿದ್ದಿದ್ದ ರೀತಿಯೇ ಬೇರೆ ಗೈಸ್. ಸರಿ ನಾವು ನಮ್ಮ ಯಜಮಾನ್ರನ್ನ ಕೇಳಬೇಕು, ನಮ್ಮ ಯಜಮಾನ್ರನ್ನ ಕೇಳಿ ಮನೆ ಕೊಡ್ತೀನಿ ಅಂತ ಹೇಳೋರು. ಸರಿ ಆಯಿತು, ಇನ್ನೇನು ಎಲ್ಲ ಮಾತಾಡಿದ್ದೀವಲ್ವ ನಾವು, ಅಡ್ವಾನ್ಸ್ ಎಷ್ಟು ಮತ್ತು ಲೀಸಿಗಾದರೆ ಎಷ್ಟು ಅಂತೆಲ್ಲ ಕೇಳ್ಕೊಂಡು ಬಂದು ಇನ್ನೇನು ನಾಳೆ ಹೋಗಬೇಕು.
ಅಂದರೆ ಅಡ್ವಾನ್ಸ್ ಎಲ್ಲ ಕೊಡೋದಕ್ಕೆ ಆ ಟೈಮಲ್ಲಿ ಇಲ್ಲ ನಾವು ಕೊಡಲ್ಲ ಅಂತ ಹೇಳಿ ನನಗೆ ಒಂದು 2-3 ಮನೇಲಿ ಎಕ್ಸ್ಪೀರಿಯೆನ್ಸ್ ಆಯಿತು. ಸಿಕ್ಕಾಪಟ್ಟೆ ನೋವಾಯಿತು ನನಗೆ. ಅಲ್ಲ, ನಾವು ದುಡ್ಡು ಕೊಟ್ರೂ ಮನೆ ಕೊಡೋದಕ್ಕೆ ಯಾಕೆ ಹಿಂಗೆ ಯೋಚನೆ ಮಾಡ್ತಾರೆ, ನಮ್ಮದು ಅಂತ ಒಂದು ಇದ್ದಿದ್ರೆ ಈ ಟೈಮಲ್ಲಿ ಬೇಕಾಗ್ತಿತ್ತ ನನಗಿದೆಲ್ಲ ಅಂತ. ಸೊ ಆ ಟೈಮಲ್ಲಿ ನನಗೆ 9 ತಿಂಗಳು ಪ್ರೆಗ್ನೆಂಟಲ್ಲಿ ನನಗಂತೂ ನನ್ನ ಮೈಂಡಲ್ಲಿ ಫುಲ್ಲು ಇದ್ದಿದ್ದೇ ಇದೇ ಟೆನ್ಷನ್ಸು. ಹಳೆ ಮನೆ ಯಾಕೆ ಖಾಲಿ ಮಾಡ್ತಿದ್ವಿ ಅಂತಂದರೆ, ನಾವು ಇದ್ದಿದ್ದ ಮನೆ ಆ್ಯಕ್ಚುಲಿ ಲೀಸಿಗೆ ಇದ್ದಿದ್ದು. ನಾವು 3 ಲಕ್ಷಕ್ಕೆ ಲೀಸಿಗಿದ್ವಿ. ಸಡನ್ನಾಗಿ ಅವರು ನಾವು ಕಾರ್ ತೊಗೊಂಡಿದ್ದು ಒಂದು ಸ್ವಲ್ಪ ಯಾರೋ ನೆನೆಸ್ಕೊಳ್ತಾ ಇದ್ದಾರೆ, ನಮ್ಮ ಅಮ್ಮನೇ ಇರಬೇಕು. ಕಾರ್ ತೊಗೊಂಡಿದ್ದು ಒಂದು ಸ್ವಲ್ಪ ದಿನನೇ ಗೈಸ್, ಕಾರ್ ತೊಗೊಂಡಿದ್ದು ಒಂದು ಸ್ವಲ್ಪ ದಿವಸಕ್ಕೇ ಅವ್ರು ಏನಂದರು, ಇಲ್ಲ ನಾವು ಲೀಸಿಗೆ ಕೊಡಲ್ಲ, ಬಾಡಿಗೆ ಅಂತ ಹೇಳಿಬಿಟ್ರು. ಸೊ ಆ ಟೈಮಲ್ಲಿ ನಮಗೆ ಖಾಲಿ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಏನು ಅಂದರೆ ಏನೂ ಆಗ್ತಿರ್ಲಿಲ್ಲ. ಸರಿ ಆಯಿತು, ಅಲ್ಲಿ ಬಾಡಿಗೆ ಕೊಟ್ಕೊಂಡೇ ಇರೋಣ ಅಂತ ಅಂದ್ಕೊಂಡು ಅದೇ ಡಿಸೈಡ್ ಮಾಡಿದ್ವಿ. 2-3 ಮನೆ ನೋಡ್ಕೊಂಡು ಬಂದರು. ಹಿಂಗೆ ಮಾಡಿಬಿಟ್ರಲ್ಲ ಅಂಥೇಳಿ ನಾನು ಸಿಕ್ಕಾಪಟ್ಟೆ ಹತ್ಕೊಂಡಿದ್ದೆ. ಇನ್ನೇನಾದರೂ ನನಗೆ ಡೆಲಿವರಿ ಆಗಿಬಿಟ್ರೆ ಬೇರೆ ಮನೆ ಎಲ್ಲಿ ಹುಡ್ಕೋದು, ಬೇರೆ ಕಡೆ ಹೋದರೆ ನನ್ನ ಮಗಳ ಸ್ಕೂಲ್ ವ್ಯಾನಿಗೆಲ್ಲ ತೊಂದರೆ ಆಗಿಬಿಡುತ್ತೆ, ವ್ಯಾನ್ ಹೆಂಗೆ ಹುಡ್ಕೋದು, ಬೇರೆ ತುಂಬ ದೂರ ಬರಬೇಕಾಗುತ್ತೆ, ಸಣ್ಣ ಪಾಪನ ಇಟ್ಕೊಂಡು ನಾನು ಇದೆಲ್ಲ ಬರೋದಕ್ಕಾಗಲ್ಲ ಅಂತ ಯೋಚನೆ ಮಾಡಿಕೊಂಡು ನನಗೆ ಬೇಡ ಅಂತ ಹತ್ಕೊಂಡು ಕೂತಿದ್ದಾಗ ನನಗೆ ನಮ್ಮಮ್ಮ ಸಪೋರ್ಟ್ ಮಾಡಿದ್ರು. ಅಮ್ಮ ಧೈರ್ಯ ಹೇಳಿದ್ರು, ಸರಿ ಬಿಡು ಯಾಕೆ ಈ ಥರ ಮಾಡ್ತೀಯಾ ಅಂತ ಹೇಳಿ, ಇನ್ನೊಂದು 2 ಮನೆ ನೋಡಿಕೊಂಡ್ರೆ ಆಯಿತು ಅಂತ ಹೇಳಿದ್ರು. ಸರಿ ಆಯಿತು ಅಂತ ನಾವು ಸುಮ್ಮನಾದ್ವಿ. ಅದಾದಮೇಲೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಮ್ಮ ಮನೆ ಆಪೋಸಿಟೇ ಒಂದು ಹೊಸ ಮನೆ ಕಟ್ತಾಯಿದ್ರು, ಆ ಮನೆ ನೋಡಿದ್ವಿ. ಆ ಮನೆ ಆ್ಯಕ್ಚುಲಿ ಅವರು ನಾವು ಲೀಸಿಗೆ ಹೇಳಕ್ಕೆ ಹೋದಾಗ 7 ಲಕ್ಷ ಅಂತ ಹೇಳಿದ್ರು. ಸರಿ ಆಯಿತು, ಇನ್ನು ಹೆಂಗೋ ಒಂದು 3 ಲಕ್ಷದ ಚೀಟಿ ಇದೆ ಅಲ್ವಾ, ಅದು ಎತ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕೊಡೋಣ ಬಿಡು, ಇಲ್ಲಿ ವ್ಯಾನ್ ಅವ್ರ ಮನೆ ಮುಂದೆನೇ ಬರುತ್ತೆ, ಚೆನ್ನಾಗಿರುತ್ತೆ ಅಂತೇಳಿ ಹೆಂಗಾದರೂ ಅಡ್ಜಸ್ಟ್ ಮಾಡಿ ಆ ಮನೆಗೆ ಹೋಗೋಣ ಅಂಥೇಳಿ ಆ ಮನೆ ಸಂಜೆ ಎಲ್ಲ ಮಾತಾಡಿ ಆ ಮನೆಗೂ ಕೂಡ ಅಡ್ವಾನ್ಸ್ ಮಾಡಿರಲಿಲ್ಲ. ಆ ಮನೆಗೂ ಕೂಡ ಎಲ್ಲ ಫಿಕ್ಸ್ ಮಾಡಿಕೊಂಡು ಫೈನಲ್ 7 ಲಕ್ಷ ಅಂತ ಹೇಳಿ ಮಾತಾಡಿಕೊಂಡು ಅದೆಲ್ಲ ಆದಮೇಲೆ ಸರಿ ಬೆಳಗ್ಗೆ ನಾವು ಅಡ್ವಾನ್ಸ್ ಕೊಡೋಣ ಅಂಥೇಳಿ ನಾವು ಅವ್ರಿಗೆ ಕಾಲ್ ಮಾಡಿದ್ರೆ, ಅವ್ರಿಗೆ ನಾವು ಎಷ್ಟು ಕಾಲ್ ಮಾಡಿದ್ರು ಪಿಕ್ ಮಾಡ್ತಾನೆ ಇರಲಿಲ್ಲ. ನಾವು ಅಂದ್ಕೊಂಡ್ವಿ ಮೋಸ್ಟ್ಲಿ ಬ್ಯುಸಿ ಇರ್ತಾರೆ ಏನೋ ಅಂಥೇಳಿ. ಮತ್ತೆ ಒಂದು 2-3 ದಿನ ಅವ್ರ ಮನೆಗೆ ಹೋದ್ರೂ ಅವರು ಅವಾಯ್ಡ್ ಮಾಡೋದು ನಮಗೆ ಗೊತ್ತಾಗ್ತಾಯಿತ್ತು. ಮತ್ತು ಫೈನಲ್ ಕಾಲ್ ಮಾಡಿದಾಗ ಅವರು ರಿಸೀವೇ ಮಾಡ್ತಾ ಇರಲಿಲ್ಲ. ಆವಾಗ ನಮಗೆ ಗೊತ್ತಾಯಿತು ಕೊಡಲ್ಲ ಅಂತ ಅನಿಸುತ್ತೆ ಅಂಥೇಳಿ. ಆಮೇಲೆ ಮತ್ತೆ ಅಮ್ಮನಿಗೆ ಬಂದು ಹತ್ಕೊಂಡು ಹೇಳ್ತಾ ಇದ್ದೆ ನಾನು, ಅಮ್ಮ ಈ ಥರ ಎಲ್ಲ ಆಯಿತು, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ, ಸರಿ ಬಿಡು ಯೋಚನೆ ಯಾಕೆ ಮಾಡ್ತೀಯ ಅಂತ. ಸೊ ಒಂದು ಸ್ವಲ್ಪ ದಿನ ನಾನು ಅದೇ ಟೆನ್ಷನ್ನಲ್ಲಿದ್ದೆ. ಇನ್ನು ಹಂಗೂ ಹಿಂಗೂ ಕಳೆದು ಆ ತಿಂಗಳು ಆಗೇ ಹೋಯಿತು. ನನಗೂ ಕೂಡ ಡೆಲಿವರಿ ಆಯಿತು. ಡೆಲಿವರಿ ಆದಮೇಲೆ ಬಾಣ್ತನದಲ್ಲಿ ಯೋಚನೆ ಜಾಸ್ತಿ ಆಯಿತು ಅಂತ ಹೇಳಿ ಅಮ್ಮ ಸಿಕ್ಕಾಪಟ್ಟೆ ಬೈಯೋಕ್ಕೆ ಸ್ಟಾರ್ಟ್ ಮಾಡೋದು. ಈ ಟೈಮಲ್ಲಿ ಹಿಂಗೆಲ್ಲ ಯೋಚನೆ ಮಾಡಬಾರ್ದು, ಯಾಕೆ ಯೋಚನೆ ಮಾಡ್ತಾ ಇದೆಯಾ ಬಿಡು ಅಂತ ಹೇಳಿ. ಆಮೇಲೆ ಗೊತ್ತಾಯಿತು ನಮಗೆ ಆ 7 ಲಕ್ಷಕ್ಕೆ ಮಾತಾಡಿದ ಮನೆ ಯಾಕೆ ನಮಗೆ ಕ್ಯಾನ್ಸಲ್ ಆಯಿತು ಅಂತ. ಯಾಕೆ ಅಂತ ಹೇಳಿದ್ರೆ, ನಾವು ನೋಡಿದ್ದ ಮನೆಗೂ ಅಂಗಡಿಗೂ ನನ್ನ ಮನೆಗೂ ಎಲ್ಲ ಆಪೋಸಿಟ್ ಆಯಿತು. ನನ್ನ ಅಂಗಡಿ ಆಪೋಸಿಟೇ ಬ್ಯಾಂಗಲ್ ಸ್ಟೋರ್ ಇನ್ನೊಂದಿತ್ತು. ಅವ್ರ ಫ್ರೆಂಡು ಆ್ಯಕ್ಚುಲಿ, ನೀವು ಮನೆ ಕೊಟ್ಟರೆ ಅವಳ ಅಂಗಡಿ ಇಲ್ಲೇ ಇದ್ಬಿಡ್ತಾಳೆ, ನನಗೆ ವ್ಯಾಪಾರ ಕಡಿಮೆ ಆಗುತ್ತೆ, ಬೇಡ ಖಾಲಿ ಮಾಡ್ಕೊಂಡು ಹೋಗಲಿ ಅನ್ನೋ ಇಂಟೆನ್ಷನಲ್ಲಿ ಅವರು ಆ ಥರ ಮಾಡಿದ್ದು. ಸೊ ಆಮೇಲೆ ಅದು ನಮಗೆ ಈಗ ನಾನು ಸ್ವಂತ ಮನೆ ಕಟ್ಟಿದ ಮೇಲೆ ನನಗೆ ಅದು ವಿಷಯ ತಿಳಿತು. ಅವ್ರವ್ರು ಮಾಡಿದ್ದು ಅವ್ರಿಗೆ ಅಂದ್ಕೊಂಡು ನಾನು ಬಿಟ್ಬಿಟ್ಟೆ. ಬಟ್ ಭಗವಂತ ನನಗೇನು ವ್ಯಾಪಾರ ಆಗಬೇಕೋ ಅದನ್ನು ಚೆನ್ನಾಗಿ ಕೊಡ್ತಾ ಇದ್ದಾನೆ, ಅಷ್ಟೇ ಸಾಕು ನನಗೆ. ಆಮೇಲೆ ಅವರೇ ಹೇಳಿದ್ರು, ಆ ಮನೆಯವರೇ ಹೇಳಿದ್ರು, ಅವಳು ಹೇಳಿದ್ಲು ಅದಕ್ಕೆ ಕೊಟ್ಟಿಲ್ಲ ಅಂತ. ನಾನು ಅವ್ರಿಗೆ ಹೇಳೋದಿಷ್ಟೇ, ನಿಮ್ಮ ಸ್ವಂತ ಮನೆ ಅಲ್ವಾ, ನೀವು ನಿಮ್ಮ ಯೋಚನೆಯಿಂದ ಮಾಡಬೇಕು. ಯಾಕೆಂದರೆ ಈಗ ಅವ್ರು ಬೇಡ ಅಂತ ಹೇಳಿದ್ರೆ ನಾವಲ್ವ ದುಡ್ಡು ಕೊಡೋದು, ಅವ್ರು ದುಡ್ಡು ಕೊಡ್ತಾರ ಇಲ್ಲ. ಏನೇ ಇದ್ದರೂ ಅಟ್ಲೀಸ್ಟ್ ಫೇಸ್ ಟು ಫೇಸ್ ಹೇಳಿಬಿಡಿ. ಅವಾಗ ಬಾಡಿಗೆ ಮನೆಯವ್ರಿಗೆ ಯಾರಿಗೂ ಬೇಜಾರೇ ಆಗೋದಿಲ್ಲ. ನೀವು ಈ ಥರ ಮಾಡಿದಾಗ ಎಷ್ಟೊಂದು ಮನ್ಸಿಗೆ ನೋವಾಗುತ್ತೆ. ಬಟ್ ಆದ್ರೂ ನಾನು ಇವತ್ತು ಅವ್ರನ್ನ ನೆನೆಸ್ಕೊಳ್ತೀನಿ. ಯಾಕಂದರೆ ಅವತ್ತು ಅವ್ರು ನನಗೆ ಆ ರೀತಿ ಅವಮಾನ ಮಾಡಿಲ್ಲ ಅಂದಿದ್ರೆ ಇವತ್ತು ನಾನು ಮನೆ ಕಟ್ತಿರ್ಲಿಲ್ಲ ಅಂತ ಹೇಳಿ. ಆಮೇಲೆ ತಕ್ಷಣ ನನ್ನ ಅಮ್ಮ ಹಿಂಗೆ 7 ಲಕ್ಷಕ್ಕೆ ಮಾತಾಡಿದ್ದೆ, ಅದು ಹಿಂಗೆ ಆಗೋಯ್ತಲ್ಲಮ್ಮ ಅಂಥೇಳಿ ನಾನು ಹತ್ಕೊಂಡು ಕೂತ್ಕೊಂಡಾಗ ನಮ್ಮಮ್ಮನೇ ಒಂದು ಸ್ವಲ್ಪ ಧೈರ್ಯ ಹೇಳಿದ್ರು. ಸೊ ನೀವು ಅವನಿಗೆ 7 ಲಕ್ಷ ರೂಪಾಯಿ ಕೊಟ್ಟು ಅವನಿಗೆ ಅಡ್ಜಸ್ಟ್ ಮಾಡೋದ್ರ ಬದಲು ಇನ್ನೊಂದು 7 ಲಕ್ಷಕ್ಕೆ ಇನ್ನೊಂದು 4-5 ಲಕ್ಷ ಅಡ್ಜಸ್ಟ್ ಮಾಡಿಬಿಡೋಣ ಎಲ್ಲರೂ, ಒಂದು ಫ್ಲೋರ್ ಮನೆಯೇ ಆಗುತ್ತಲ್ವ ನಿನಗೆ, ಯಾಕೆ ತಲೆ ಕೆಡಿಸ್ಕೊಂತೀಯ ಬಿಡು ಅಂತ ಅಂದರು. ಸರಿ ಬಿಡು ಆಯಿತು. ನಾವು ಹೆಂಗಿದ್ರೂ ಈಗ ಹೊಸದಾಗಿ ಬಂದಾಗ ನಾವು ಇಲ್ಲಿ ಸೈಟ್ ತೊಗೊಂಡಿದ್ದು. ಸೊ ಸೈಟ್ ಇದೆಯಲ್ಲ, ಟೆನ್ಷನ್ ಯಾಕೆ ತೊಗೊಳ್ತೀಯ, ಏನಾದರೂ ಒಂದು ಮನೆಯೇ ಕಟ್ಬಿಡೋಣ ನಾವು ಅಂತ ಅಂದ್ಕೊಂಡು ಡಿಸೈಡ್ ಮಾಡೋದಾದಮೇಲೆ ಸೊ ಒಂದು ಫ್ಲೋರ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅದು ಸ್ಟಾರ್ಟ್ ಮಾಡ್ತಾ ಅಯ್ಯೋ ನೀರು ಕೇಳಿದ್ದಕ್ಕೆ ನೀರು ಬೇರೆಯವರು 60,000 70,000 ಹಿಂಗೆಲ್ಲ ಹೇಳಿದ್ರು. ಅದೇ 70,000ಕ್ಕೆ ನಾವೇ ಬೋರ್ ಕೊರೆಸ್ಕೊಬಿಡೋಣ ಅಂಥೇಳಿ ಬೋರ್ ಕೊರೆಸಿದ್ವಿ. ನಮಗಂತೂ ತುಂಬ ಹತ್ತಿರದಲ್ಲೇ ನೀರು ಸಿಕ್ತು, ತುಂಬ ಈಸಿಯಾಗಿ ನೀರು ಸಿಕ್ಬಿಡ್ತು. ಖುಷಿ ಅಂದರೆ ಖುಷಿ ಆಯಿತು.
ಸೊ ಬೋರ್ ಕೊರೆಸಿದ್ದು ಆಯಿತು. ಅದು ಹೋಗ್ತಾ ಹೋಗ್ತಾ ಯಾವ ಮಟ್ಟಿಗೆ ಆಯಿತು ಅಂತ ಹೇಳಿದ್ರೆ, ನಮ್ಮ ಮನಸ್ಸಲ್ಲಿ ಏನಾದರೂ ನಾವು ಒಂದು ಮಾಡಿಬಿಡ್ಬೇಕು, ಏನಾದರೂ ಒಂದು ಕಟ್ಟಲೇಬೇಕು, ಇವ್ರ ಮುಂದೆ ನನಗೊಂದು ಮನೆ ಆಗಲೇಬೇಕು ಅನ್ನೋದು ಹಠ ಛಲ ಅನ್ನೋದು ನನ್ನ ಮೈಂಡಲ್ಲಿ ಬಂದುಬಿಡ್ತು. ಸೊ 1 ಫ್ಲೋರ್ ಅಂದ್ಕೊಂಡು ನಾವು ಆ್ಯಕ್ಚುಲಿ ಮನೆ ಕಟ್ಟಿದ್ದು. ಇವತ್ತು 4 ಫ್ಲೋರ್ ಆಯಿತು. 4 ಫ್ಲೋರ್ ನನಗೆ ಹೆಂಗೆ ಕಟ್ಟಿದ್ವಿ, ಏನು ಕಟ್ಟಿದ್ವಿ, ಹೆಂಗೆ ಅಡ್ಜಸ್ಟ್ ಆಯಿತು ಅಂತ ಯಾರೂ ನಂಬಲ್ಲ ಗೈಸ್. ಅಷ್ಟು ಈಸಿಯಾಗೇ ಆಗೋಯಿತು. ಅಂದರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನೆಕ್ಸ್ಟ್ ಇದಾದರೆ ಏನು ಮಾಡೋದು, ಈ ದುಡ್ಡು ಮುಗಿದ್ರೆ ಏನು ಮಾಡಿಬಿಡೋದು ಅಂತ ಈ ಥರ ಟೆನ್ಷನಲ್ಲೇ 4 ಫ್ಲೋರನ್ನು ಮುಗ್ದೇ ಹೋಯಿತು. ಯಾವುದೂ ಅಷ್ಟೇ, ನಾವು ಕೈಯಲ್ಲಿ ನಾನು ಒಂದು 7 ಲಕ್ಷ ರೂಪಾಯಿ ನಾವು ಅಡ್ಜಸ್ಟ್ ಮಾಡಿದ್ಬಿಟ್ರೆ ನಮ್ಮ ಅಮೌಂಟು ಅಂತ ನಾವು ಏನೂ ಹಾಕಿಲ್ಲ, ಎಲ್ಲ ಸಾಲನೇ ಮಾಡಿರೋದು. ಆ ಸಾಲದಲ್ಲಿ ಈಗ ಎಲ್ಲ ಮನೆಯವರು, ಅಕ್ಕಂದಿರು, ನಮ್ಮ ಭಾವಂದಿರು, ನಮ್ಮಮ್ಮ, ನನಗೆ ಹೆಂಗಾಗುತ್ತೋ ನನಗೆ ಗೊತ್ತಿರೋರು, ಇನ್ನು ಚೀಟಿಗಳು, ಅಕ್ಕಪಕ್ಕದಲ್ಲಿರೋರು ಎಲ್ಲರೂ ಅವ್ರವ್ರ ಕೈಯಲ್ಲಿ ಆಗಿದ್ದಷ್ಟು ಅಷ್ಟೋ ಇಷ್ಟೋ ಕೊಟ್ಕೊಂಡು ಒಂದು ಫೈನಲ್ ಮನೆ ಗೃಹ ಪ್ರವೇಶನೇ ಮುಗ್ದೋಗಿದೆ. ಬಟ್ ಇದರಲ್ಲೂ ಕೂಡ ಒಂದು ಸಣ್ಣ ಪುಟ್ಟದ್ದು, ಇನ್ನೂ ಒಂದು ಸಣ್ಣ ಪುಟ್ಟದ್ದು ಅಷ್ಟು ಕೆಲಸ ಇದೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ. ನಿನ್ನೆ ಇನ್ನೂ ನೋಡಿದ್ದೀರ ನೀವು, ಸೋಲಾರ್ ಮುಗಿಸಿದ್ದೀನಿ. ಇನ್ನು ಆಟೋಮೆಟಿಕ್ ವಾಟರ್ ಕಂಟ್ರೋಲ್ದು ಹಿಡಿಸ್ಬೇಕು, ಹಿಡಿಸಿಲ್ಲ. ಅಂಗಡೀಲಿ ಏನಾದರೂ ವ್ಯಾಪಾರ ಆದರೆ ಆ ದುಡ್ಡು ತೊಗೊಂಡು ಸ್ವಲ್ಪ ಒಂದೊಂದೇ ಕೆಲಸ ಇನ್ನೂ ಮುಗಿಸ್ಕೊತಾ ಇದ್ದೀನಿ. ಇನ್ನೂ ಒಂದು 20-30 ಸಾವಿರ ರೂಪಾಯಿ ಕೆಲಸ ಇದೆ. ಅದು ಇನ್ನೊಂದು 2-3 ತಿಂಗಳಲ್ಲಿ ಅಂಗಡಿಲೇ ಒಂದು ಸ್ವಲ್ಪ ದುಡ್ದು ನನ್ನ ಕೈಯಲ್ಲಿ ಆಗಿದ್ದ ಮಟ್ಟಿಗೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ನಮ್ಮನೆ ತುಂಬ ಜನ ಹಳೆ ಸಬ್ಸ್ಕ್ರೈಬರ್ ನೋಡಿರ್ತೀರ. ಹೊಸ ಸಬ್ಸ್ಕ್ರೈಬರ್ಗೋಸ್ಕರ ಇಲ್ಲಿಂದನೇ ಒಂದ್ಸಲಿ ತೋರಿಸ್ತಾ ಇದ್ದೀನಿ. ಸೊ ಇದೇ ನಮ್ಮ ಮನೆ, ಫುಲ್ ಕಂಪ್ಲೀಟಾಗಿ ಆಗಿದೆ. ಸೊ ಆಮೇಲೆ ಎಲ್ಲನೂ ಅಷ್ಟೇ. ಆದರೆ ಇನ್ನು ನಾನು ನೋಡ್ತಾ ಇರ್ಬೋದು, ಮನೆ ಫುಲ್ಲು ಖಾಲಿನೇ ಇದೆ, ಯಾವುದೇ ರೀತಿ ಏನೂ ತಗೊಂಡಿಲ್ಲ. ಇಲ್ಲಿಗೊಂದು ಸೋಫಾ ಸೆಟ್ ತರಬೇಕು ಅನ್ನೋದು ಒಂದು ತುಂಬ ಆಸೆ ಇದೆ. ಬಟ್ ಇರೋದ್ರಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿಲ್ಲ. ಈಗ ಕೆಳಗಡೆ ಮನೆಗೂ ಕೂಡ ಅವರು ಬಂದಿದ್ದಾರೆ. ಅವ್ರೇನಾದರೂ ಸ್ವಲ್ಪ ಅಡ್ವಾನ್ಸ್ ಅಂತ ಕೊಟ್ಟರೆ ಅದರಲ್ಲಿ ಒಂದು ಸೋಫಾ ಸೆಟ್ ತಂದು ಇಲ್ಲಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮನೆ ಕಟ್ಟೋಕ್ಕೆ ಸಾಧ್ಯ ಆಗಿದ್ದು ಅವರು ಅವತ್ತು ನನಗೆ ಅವಮಾನಿಸಿದ್ರಿಂದನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೇ ಆದರೂ ಅಷ್ಟೇ, ನಮಗೊಂದು ಸ್ವಲ್ಪ ಅವಮಾನ ಮಾಡಿದ್ರೆ, ಅವ್ರು ಅವಮಾನ ಮಾಡಿದ್ರೇ ನಾವೇನಾದರೂ ಸಾಧಿಸೋಕ್ಕಾಗೋದು. ಅವ್ರು ಅವಮಾನ ಮಾಡಿದ್ರು ಅಂತ ಅವ್ರ ಮೇಲೆ ಕೋಪ ಮಾಡ್ಕೊಂಡಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಬಟ್ ಅವರಿಂದನೇ ನಾನು ಬೆಳೆದೆ ಅಂತ ಅಂದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ತುಂಬ ಜನ ಮಾಡೋ ಮಿಸ್ಟೇಕೇ ಅದು ಅನಿಸುತ್ತೆ. ನನಗೆ ಅಂದ್ಬಿಟ್ರು ನಾನು ಕೋಪ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳೋ ಬದಲು ಅವರಿಂದ ನಾನೇನಾದರೂ ಸಾಧನೆ ಮಾಡಿದೆ, ಅವರಿಲ್ಲ ಅಂದರೆ ನನಗೆ ಆಗ್ತಿರ್ಲಿಲ್ಲ ಅಂತ ಅಂದ್ಕೊಂಡ್ರೆ ತುಂಬ ಒಳ್ಳೆಯದು. ನಾನಂತೂ ಇವತ್ತಿನವರೆಗೂ ಅದೇ ನೆನೆಸ್ಕೊಳೋದು. ಅವ್ರು ಅವತ್ತು ಮನೆ ಕೊಡಲ್ಲ ಅಂತ ಅವಮಾನ ಮಾಡಿದ್ದಕ್ಕೆ ಇವತ್ತು ನಾನು ಮನೆ ಮಾಡ್ಕೊಂಡಿರೋದು ಅಂತ ಇಷ್ಟಪಡ್ತೀನಿ. ಅವ್ರಿಗೆ ಮನಸ್ಸಲ್ಲೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಆ ರೀತಿ ಅವಮಾನ ಮಾಡಿಲ್ಲ ಅಂದಿದ್ರೆ ನನಗೆ ಮಾಡ್ತಾಯಿರಲಿಲ್ಲ. ಸ್ಪೆಷಲಿ ನನಗೆ ಮನೆ ಕೊಡಬೇಡ ಅಂತ ತುಂಬ ಜನ ಚಾಡಿ ಹೇಳ್ಕೊಟ್ಟಿದ್ರಲ್ಲ, ಅವ್ರನ್ನೆಲ್ಲರಿಗೂ ದೇವರು ಚೆನ್ನಾಗಿಟ್ಟಿರಲಿ, ಅವ್ರಿಗೆ ಒಳ್ಳೆಯದಾಗಲಿ. ಸೊ ಇದೇ ನಮ್ಮನೆ ಅಡುಗೆ ಮನೆ. ಈ ರೂಮಲ್ಲಿ ಒಂದು ರೂಮು, ಇದು ಒಂದು ರೂಮು, ಡಬಲ್ ಬೆಡ್ರೂಮು. ಸೊ ಇದು ನನ್ನ ಮನೆ ಕಟ್ಟೋಕ್ಕೆ ಆಗಿದ್ದಂಥ ಅವಶ್ಯಕತೆ. ಸೊ ಬನ್ನಿ, ಇನ್ನೇನು ಅಂಗಡಿಗೂ ಹೋಗಬೇಕು. ಇವತ್ತು ಅಂಗಡೀಲಿ ರಿತಿಕ್ಷಾ ಅಲ್ಲೇ ಇದ್ದಾಳೆ. ಅಂಗಡಿಗೆ ಹೋಗಿ ಇವತ್ತಿಂದ ನಾಳೆ ಸ್ಯಾಟರ್ಡೇಯಿಂದ ಎಕ್ಸಾಮ್ಸು, ಫಸ್ಟ್ ರೌಂಡ್ ಎಕ್ಸಾಮ್ಸು. ಅಂಗಡಿಗೆ ಹೋಗಿ ಬುಕ್ಸ್ ತೊಗೊಂಡು ಹೋಗು ಅಂತ ಹೇಳಿದ್ದೀನಿ. ಅಂಗಡಿಗೆ ಹೋಗಿ ನಾನು ಕೂಡ ಓದ್ಸೋಣ. ಅಂಗಡಿಗೆಲ್ಲ ಒಂದು ಸ್ವಲ್ಪ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು. ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ, ಅದನ್ನೇನು ತೊಗೊಂಡು ಹೋಗ್ಬೇಕಷ್ಟೇ. ಇನ್ನು ಈಗಷ್ಟೇ ಅಂಗಡಿಗೂ ಕೂಡ ಬಂದೆ. ಅಂಗಡೀಲಿ ಇಷ್ಟೊತ್ತು ಆ್ಯಕ್ಚುಲಿ ಲೋಕಿ ಇದ್ದ. ಸೊ ಈಗ ಶುಂಠಿ ಹೊಲಕ್ಕೆ ನೀರು ಬಿಡೋಕ್ಕಂತ ಹೋದರು. ಇನ್ನು ರಿತಿಕ್ಷನ್ಗೆ ರಜಾ. ಇನ್ನು ಈಗಷ್ಟೇ ನಾನು ಕೂಡ ಅಂಗಡಿಗೆ ಬಂದೆ. ಅಂಗಡಿಗೆ ಬಂದು ನಾನು ಬಂದ ತಕ್ಷಣ ಲೋಕಿ ಆ್ಯಕ್ಚುಲಿ ಶುಂಠಿಗೆ ನೀರು ಬಿಡೋಕ್ಕೆ ಹೋಗಿದ್ದಾರೆ. ಇನ್ನು ಬಂದು ನನ್ನ ಮಗಳು ನೋಡಿ ನಗ್ತಾ ಇದ್ದಾಳೆ. ಯಾಕೆ ಅಂತ ಹೇಳಿದ್ರೆ ಆಮೇಲೆ ಹೇಳ್ತೀನಿ ಯಾಕೆ ಅಂತ. ಇನ್ನು ಬಂದು ಆ್ಯಕ್ಚುಲಿ ಸ್ವಲ್ಪ ಕ್ವಶನ್ ಹಾಕಿ ಕೊಟ್ಟಿದ್ದೀನಿ ರಿತಿಕ್ಷನ್ಗೆ. ಸೊ ಇಂಗ್ಲೀಷು ಮತ್ತು ಇನ್ನು ಕಂಪ್ಯೂಟರ್ ಆನ್ ಮಾಡಿಲ್ಲ. ಸೊ ಫಸ್ಟ್ ಆ್ಯಕ್ಚುಲಿ ನಾನು ವಿಡಿಯೋಸ್ ಆ್ಯನ್ ಮಾಡ್ದಿರೋ ಮಾತಾಡ್ತಾ ಇದ್ದೀನಿ, ಅದಕ್ಕೆ ಈಗ ನೆನೆಸ್ಕೊಂಡು ಆಗ್ತಾ ಇದ್ದಾಳೆ. ಈಗ ಕ್ವಶನ್ ಹಾಕ್ಕೊಟ್ಟಿದ್ದೀನಿ, ತಗೋ. ಫಸ್ಟ್ ಚಾಪ್ಟರ್ ಬೇಗ ಇಲ್ಲೇ ಮುಗಿಸು, ನಾನು ಮುಂದೆ ಕೂತ್ಕೊಂಡೆ ಬರೀಬೇಕು, ಆಯಿತಾ? ಬೇಗ ಮುಗಿಸು, ಗ್ಯಾಪ್ ಕೊಡ್ತೀನಿ, ಇಲ್ಲಾಂದರೆ ನಾನು ರೆಸ್ಟ್ ಕೊಡಲ್ಲ. ಫಸ್ಟ್ ಚಾಪ್ಟರ್ ಬರ್ದಾದ್ಮೇಲೆ ರೆಸ್ಟ್ ಕೊಟ್ಟು ಆಮೇಲೆ ಸೆಕೆಂಡ್ ಮೇನ್ ಕ್ವೆಶ್ಚನ್. ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ಕೊಡ್ತೀನಿ, ನೀನು ಲೇಟ್ ಮಾಡಿದ್ರೆ. ಅರ್ಥ ಆಯ್ತಾ? ಸೊ ಗೈಸ್, ಇನ್ನು ಕ್ವಶನ್ ಆನ್ಸರ್ಸ್ ಇದೆ, ಅವಳಿಗೂ ಓದಿಸ್ಬೇಕು. ಇಲ್ಲಿ ಬರ್ಕೊಂಡು ಕೂತಿದ್ದಾಳೆ. ಸೊ ಈ ಮಕ್ಕಳಿಗೆ ಎಕ್ಸಾಮ್ಸ್ ಟೈಮಲ್ಲಿ ಇದ್ದರೆ ಇದೆಲ್ಲ ಒಂದು ಸ್ವಲ್ಪ ನಮಗೆ ರಿಸ್ಕ್ ಜಾಸ್ತಿ.
ಇನ್ನೇನು ಒಳಗೆ ಓದಿಸ್ಕೊಂಡು ಸಾಯಂಕಾಲದವರೆಗೂ ಅಂಗಡಿಲಿರೋದೇ ನಮಗೆ ಕೆಲಸ. ಇನ್ನು ಇವತ್ತಿನ ವ್ಲಾಗು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಯಾರೂ ಕೂಡ ನಮಗೇನಂದ್ರು ಏನೋ ಅಂದ್ಬಿಟ್ರು ಅಂತ ನೊಂದ್ಕೊಳೋದು ಬಿಟ್ಟು ಅವ್ರ ಮುಂದೆ ಚೆನ್ನಾಗಿದ್ದು ಬಾಳಿ ಬದುಕಿ ತೋರಿಸ್ಬೇಕು ಅನ್ನೋ ಹಠ ಛಲ ಇಟ್ಕೊಂಡ್ರೆ ನಿಜವಾಗ್ಲೂ ಏನಾದರೂ ಸಾಧಿಸ್ಬೋದು ಅಂತ ನಾನು ಅಂದ್ಕೊತೀನಿ. ಬಟ್ ಮೇಯ್ನ್ ಏನಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಕೂಡ ಸಪೋರ್ಟಿವ್ ಆಗಿರೋರು ಇರಬೇಕು. ಅವರಿಲ್ಲ ಅಂದಿದ್ರೆ ನಾನಂತೂ ಇವತ್ತಿನ ಮನೆ ಕಟ್ಟೋದಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಅವ್ರ ಸಪೋರ್ಟಿಂದನೇ ಎಲ್ಲ ಕಂಪ್ಲೀಟಾಗಿ ಮುಗಿದಿದೆ. ನಾನು ಅಂದ್ಕೊಂಡು ಇರಲಿಲ್ಲ. ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದು ಇನ್ನೂ ಒಂದು 5-6 ವರ್ಷ ಬಿಟ್ಟು ಕಟ್ಕೊತೀನಿ ಅಂತ. ಬಟ್ ಇಷ್ಟು ಬೇಗ ಆಗಿದ್ದಕ್ಕೆ ಒಬ್ರು ಅಂದಿರೋದೇ ಕಾರಣ ಅಂತ ಅಂದ್ಕೊತೀನಿ. ನಮ್ಮ ಮನೆಯವ್ರು ಇಲ್ಲ ಅಂದಿದ್ರೆ ನಂದೇನೂ ಇಲ್ಲ ಅಂತ ಅಂದ್ಕೋಬೋದು. ಸೊ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವಿಡಿಯೋಸ್ ಇನ್ನೂ ಯಾರ್ಯಾರು ನೋಡ್ದಿರಾ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.